ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಕುಟುಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಾವು ಇದನ್ನ ಕುಟುಂಡಿ ಅಂತ ಕರಿತೀವಿ, ಉಚ್ಚಲ್ ಚಟ್ನಿ ಅಂತ ಕೂಡ ಕರೀತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ನೈಜರ್ ಸೀಡ್ಸ್ ಅಂತ ಕರೀತಾರೆ. ಕೆಲವೊಂದ್ ಕಡೆ ಇದನ್ನ ಗುರೆಳ್ಳು ಅಂತ ಕೂಡ ಕರೀತಾರೆ. ನಿಮ್ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಇವಾಗ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಫಸ್ಟ್ ನಾವ್ ಇದನ್ನ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಪಟಪಟ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನ ಮಾಡಿಟ್ಕೊಂಡ್ರೆ ನೀವು ಎಷ್ಟ್ ದಿನನಾದ್ರೂ ಹಾಗೆ ಇರುತ್ತೆ, ಹಾಳಾಗಲ್ಲ. ಇದೊಂದ್ ಪುಡಿ ಆಗಿರೋದ್ರಿಂದ, ಆಯಿಲ್ ಐಟಮ್ ಮತ್ತೆ ನೀರಿನ ಅಂಶ ಏನು ಇಲ್ಲದೆ ಇರೋದ್ರಿಂದ ಇದು ಎಷ್ಟ್ ದಿನ ಬೇಕಿದ್ರು ಇಟ್ಕೊಂಡ್ ತಿನ್ಬಹುದು. ಮತ್ತೆ ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗ್ತಿದ್ದೀರಾ ಅಂದ್ರೆ ಈ ಪುಡಿ ತಗೊಂಡೋದ್ರೆ ರೊಟ್ಟಿ ಜೊತೆ, ಚಪಾತಿ ಜೊತೆ ಮೊಸರಿ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಫಸ್ಟ್ ನಾನಿಲ್ಲಿ ಉಚ್ಚೆಳ್ನ ಹುರ್ಕೊಂತಿದ್ದೀನಿ. ಅದು ಹುರ್ಕೊಂಡಾದ್ಮೇಲೆ ಒಣಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಅದಷ್ಟನ್ನು ಹುರ್ಕೊಂತಿದ್ದೀನಿ. ಇದು ತುಂಬಾ ಸಿಂಪಲ್ ಮಾಡೋದು, 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅದಷ್ಟು ಹುರಿದಿರೋದನ್ನ ನಾವು ತಣ್ಣಗಾಗೋದಕ್ ಬಿಡ್ಬೇಕು. ತಣ್ಣಗಾದ್ಮೇಲೆ ಇದಕ್ ಸ್ವಲ್ಪ ಉಪ್ಪು, ಬೇಕಿದ್ರೆ ಬೆಲ್ಲ ಹಾಕ್ಬಹುದು. ನೀವೇನಾದ್ರೂ ಬೆಲ್ಲ ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಉಪ್ಪು ಮತ್ತೆ ಬೆಲ್ಲ ಹಾಕಿ ನಾನಿಲ್ಲಿ ರುಬ್ಕೋತಿದ್ದೀನಿ. ತುಂಬಾ ಸಣ್ಣದಾಗಿ ರುಬ್ಬೋ ಅವಶ್ಯಕತೆ ಇಲ್ಲ, ಒಂದ್ ಸ್ವಲ್ಪ ತರ್ತರಿ ಇದ್ರೂನು ಓಕೆ. ಇದು ಹಳೆ ಕಾಲದಲ್ಲಿ ತುಂಬಾ ಮಾಡ್ತಿದ್ರು ನಮ್ ಕಡೆ. ಇವಾಗೆಲ್ಲ ಆಲ್ಮೋಸ್ಟ್ ಒಂದೊಂದಷ್ಟು ರೆಸಿಪಿಗಳು ಹಂಗೆ ಕಣ್ಮರೆ ಆಗ್ತಿದಾವೆ, ಅದ್ರಲ್ಲಿ ಇದು ಒಂದು. ನೀವು ಇದನ್ನ ಒಂದ್ಸಲಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ರಾಗಿ ರೊಟ್ಟಿ ಜೊತೆ ಇದೊಂದು ಒಳ್ಳೆ ಕಾಂಬಿನೇಷನ್. ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ, ಒಂದು ಹಾಡು ಇದೆ ಕನ್ನಡದಲ್ಲಿ. ರಾಗಿ ರೊಟ್ಟಿ ಜೊತೆ ಮೊಸರು ಮತ್ತೆ ಈ ಪುಡಿನ ಕಲ್ಸ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು.